ನರೇಂದ್ರ ಮೋದಿ ಅಂತ ಪ್ರಧಾನಿ ದೇಶಕ್ಕೆ ಸಿಕ್ಕಿರೋದೇ ನಮ್ಮ ಭಾಗ್ಯ. ಸ್ಮಾರ್ಟ್ ಸಿಟಿ ಮಾಡ್ತೀವಿ ಅಂತ ಹೇಳಿದ್ರು, 10 ಮಾಡಿದ್ರ 7 ಮಾಡಿದ್ರ 1 ಮಾಡಿದ್ರ 2 ಎಲ್ಲ ಒಂದು ತೋರಿಸಿ ನಾವು ಮಾಡಲೇಬೇಕು. ಅವ್ರು ಏನೇ ಮಾಡಿದ್ರು ನಮ್ಮ ಕೆಲಸ ನಾವು ಮಾಡಿರಬೇಕು, ನಾವು ದುಡಿಲೇಬೇಕಲ್ವಾ. ಎಲ್ಲ ಬಿಜೆಪಿ ಕೊಳ್ಳೆ ಹೊಡಿತವ್ರು ಅಷ್ಟೇ. ನಮಸ್ತೆ ವೀಕ್ಷಕರೇ, ಇವತ್ತಿಗೆ ನರೇಂದ್ರ ಮೋದಿ 3ನೇ ಬಾರಿ ಪ್ರಧಾನಿಯಾಗಿ 100 ದಿನಗಳ ತುಂಬಿದೆ. ಹಾಗಾದ್ರೆ ಜನ ಏನ್ ನಿರೀಕ್ಷೆ ಮಾಡ್ತಾ ಇದ್ರು ಈ 100 ದಿನಗಳ ಕಾಲಾವಧಿಯಲ್ಲಿ ನರೇಂದ್ರ ಮೋದಿ ಅವರ ಕಡೆಯಿಂದ ಯಾವ ರೀತಿಯಾದ ನಿರೀಕ್ಷೆಯನ್ನ ಜನ ಇಟ್ಟಿದ್ರು, ಹಾಗೆ ನರೇಂದ್ರ ಮೋದಿಯ ಕಾರ್ಯದ ಬಗ್ಗೆ ಜನರಿಗೆ ಯಾವ ರೀತಿಯಾದ ತೃಪ್ತಿ ಇದೆ ಅಥವಾ ಇನ್ನೂ ಕೂಡ ಜನರಿಗೆ ಸಾಕಷ್ಟು ನಿರೀಕ್ಷೆಗಳಿರ್ಬೋದಾ, ಇದನ್ನ ಜನರ ಹತ್ರನೇ ಕೇಳೋಣ. ನರೇಂದ್ರ ಮೋದಿ ಅವರ ಸರ್ಕಾರದ ಕಾರ್ಯ ಬಗ್ಗೆ ಅಥವಾ ಮಂತ್ರಿಮಂಡಲದ ಕಾರ್ಯವೈಖರಿ ಬಗ್ಗೆ, ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಇನ್ನೂ ಯಾವ ರೀತಿಯಾದ ಕೆಲಸಗಳನ್ನ ಮಾಡಬೇಕು, ಜನರ ನಿರೀಕ್ಷೆ ಏನಿದೆ, ಇದನ್ನೆಲ್ಲ ಜನರ ಹತ್ರನೇ ಕೇಳೋಣ ಬನ್ನಿ. ಇಲ್ಲ, ಚೆನ್ನಾಗಿ ಮಾಡಿದ್ದಾರೆ, ಕೆಲಸಗಳೆಲ್ಲ ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆಯವರಿದ್ದಾರೆ. ಸೊ ಇನ್ನು ಮುಂದಿನ ಸತಿನೂ ನಿಂತ್ಕೊಂಡ್ರೆ ಮುಂದಿನ ಸತಿನೂ ಮೋದಿಯವರೇ ಗೆಲ್ತಾರೆ. ಚೆನ್ನಾಗಿದೆ ಮೇಡಮ್, ಚೆನ್ನಾಗಿದೆ. ಇದಕ್ಕಿಂತ 2 ಸಲ ಏನು ಮಾಡಿದ್ರು ಕೆಲಸಗಳು ಅದನ್ನ ನೋಡೇ ಈ ಸತಿನೂ ಓಟ್ ಹಾಕಿದ್ದೀವಿ ನಾವು. ಸೊ ಮುಂದೇನೂ ಅಷ್ಟೇ ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾರೆ ಅನ್ನೋ ಆಸೆಗಳು ನಮಗಿದ್ದಾವೆ. ದೇಶದ ಭದ್ರತೆಗೋಸ್ಕರ ಏನೇನೆಲ್ಲ ಕೆಲಸ ಮಾಡಬೇಕು ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಮುಂದೇನೂ ಅದನ್ನೇ ಮಾಡಲಿ ಅನ್ನೋದೇ ನಮ್ಮ ಆಸೆ ಅಷ್ಟೇ. ಇಲ್ಲ, ಅವ್ರು ಮಾಡಿರೋದೆಲ್ಲ ಚೆನ್ನಾಗಿದೆ ಕೆಲಸ. ಮೋಸ್ಟ್ ಆಫ್ ಆಲ್ ಎಲ್ಲರೂ ಅವ್ರನ್ನ ನೋಡೇ ಓಟ್ ಹಾಕಿರೋದು. ಬಟ್ ಹೊರಗಡೆ ಕಂಟ್ರಿನಲ್ಲಿ ಒಳ್ಳೆ ರಿಲೇಷನ್ಶಿಪ್ ಬಿಲ್ಡ್ ಮಾಡಿದ್ದಾರೆ. ಬಟ್ ಇಂಡಿಯಾದಲ್ಲಿ ಸ್ವಲ್ಪ ಚೇಂಜಸ್ ಇನ್ನೂ ಮಾಡಬೇಕಾಗಿದೆ. ಆ 500 ರೂಪೀಸ್ ಬ್ಯಾನ್ ಮಾಡಿದರೆ ತುಂಬ ಬೆನಿಫಿಟ್ ಆಗುತ್ತೆ. ಇನ್ನೂ ತುಂಬ ಪ್ಲ್ಯಾನ್ಗಳಿದೆ, ಅವೆಲ್ಲ ಚೇಂಜ್ ಮಾಡಿದರೆ ಬೆನಿಫಿಟ್ ಆಗುತ್ತೆ ಮೇಡಮ್. ಇವಾಗ ಇಲ್ಲಿ ಬೆಂಗಳೂರಲ್ಲಿ ಪ್ರಾಪರ್ಟಿ ಹಗರಣಗಳು ತುಂಬ ಇದೆ. ಸೊ ಅದಕ್ಕೆಲ್ಲ ಒಂದೇ ಖಾತಾ ಬಿಟ್ಟು, ಸೊ ಈಗ 1 ಚದರ ಸಪೋಸ್ 1 ಕಿಲೋಮೀಟ್ರ್ ಚದರಕ್ಕೆ ಒಂದೊಂದು ರೋಡ್ಗಳು ಮಾಡಿರೆ, ಸೊ ಆವಾಗ ಪ್ರಾಪರ್ಟಿ ಲಿಟಿಗೇಷನ್ಗಳು ಮತ್ತು ಈ ಪ್ರಾಪರ್ಟಿಗಳ್ನ ಅಕ್ವೈರ್ ಮಾಡ್ಕೊಂಡು ತಿಂತಾರಲ್ಲ, ಅದೆಲ್ಲ ಮಾಡೋಕ್ಕಾಗಲ್ಲ. ಸೊ ಅದೊಂದು ಮಾಡಬೇಕಾಗತ್ತೆ. ರೋಡ್ಗಳೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಇಲ್ಲಿರೋ ಸರ್ಕಾರದವರು ಏನೂ ಸಪೋರ್ಟ್ ಮಾಡ್ತಾಯಿಲ್ಲ. ಬಟ್ ಅವ್ರು ಒಬ್ಬರೇ ನಿಂತ್ಕೊಂಡು ಮಾಡೋಕ್ಕಾಗಲ್ಲ, ಅದ್ರ ಜೊತೆ ಇರೋರು ಕರೆಕ್ಟಾಗಿದ್ದರೆ ಮಾಡ್ಬೋದು. ನಿಜವಾಗ್ಲೂ ಇವತ್ತು ತುಂಬ ಸಂತೋಷ ಆಗುತ್ತೆ ನಮಗೆ. ನಮ್ಮ ಪ್ರಧಾನಿಯವರು ಶ್ರೀ ನರೇಂದ್ರ ಮೋದಿ ಅವರು 100 ದಿನ 3ನೇ ಬಾರಿನಲ್ಲಿ 100 ದಿನ ಕಂಪ್ಲೀಟ್ ಮಾಡಿ ನಮ್ಮ ದೇಶ ಸೇವೆ ಮಾಡ್ತಾ ಇದ್ದಾರೆ ಅಂದರೆ ತುಂಬ ಖುಷಿ ತಂದಿರೋ ಅಂಥ ವಿಷಯ. ಇದೇ ಥರ ಇನ್ನೂ ಮುಂದಕ್ಕೆ ಇನ್ನೂ ಜನಗಳಿಗೆ ಸಹಾಯ ಮಾಡಲಿ, ಅವರ ಆರೋಗ್ಯ ಕೊಟ್ಟು ನಮ್ಮ ಎಲ್ಲರಿಗೂ ಸರ್ವಿಸ್ ಕೊಡಲಿಕ್ಕೆ ಅವ್ರಿಗೆ ಶಕ್ತಿ ಕೊಡಲಿ ಅಂತ ನಾನು ಬೇಡ್ಕೋತೀನಿ. ಮತ್ತು ನಮ್ಮ ಜನಗಳಿಗೆ ಅವ್ರ ಮೇಲೆ ತುಂಬ ಭರವಸೆ ಇದೆ. ಅವ್ರ ಮೇಲೆ ದಿನ ದಿನ ಭರವಸೆ ಜಾಸ್ತಿ ಆಗ್ತಾಯಿದೆ, ಅಷ್ಟೇ ಕಮ್ಮಿ ಅಂತೂ ಆಗ್ತಾಯಿಲ್ಲ. ಯಾಕಂದರೆ ಅವರು ಡೇ ಬೈ ಡೇ ಅವ್ರ ವರ್ಕು ಯಾವುದೇ ಇದ್ರ ಕಡೆ ಹೋದ್ರೂ ಎಲ್ಲ ಡಿಪಾರ್ಟ್ಮೆಂಟ್ನಲ್ಲೂ ಅವ್ರ ವರ್ಕು ಬೆಟರ್ ಅನ್ನಿಸ್ತಾ ಇದೆ. ಇನ್ನೂ ಚೆನ್ನಾಗೇ ಮಾಡ್ತಾ ಇದ್ದಾರೆ, ನಮ್ಗೆ ಅನುಕೂಲ ತಂದುಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಮಗೆಲ್ಲ ಭಾರಿ ಸಂತೋಷ ಆಗಿದೆ. ನಾವು ಮಾಡಲೇಬೇಕು. ಅವ್ರು ಏನೇ ಮಾಡಿದ್ರು ನಮ್ಮ ಕೆಲಸ ನಾವು ಮಾಡಿಲೇಬೇಕು, ನಾವು ದುಡಿಲೇಬೇಕಲ್ವಾ. ಅವ್ರಿಗೆ ನಿರೀಕ್ಷಣೆಗೆ ಏನು ಅವ್ರ ಕೆಲಸ ಕರೆಕ್ಟಾಗಿ ಮಾಡ್ತಾ ಇದ್ದಾರೆ, ನಮಗೇನು ತೊಂದರೆ ಇಲ್ಲ ಮೇಡಮ್. ಒಂದೊಂದು ಕಡೆ ಆಗ್ತಾಯಿದೆ, ಒಂದೊಂದು ಕಡೆ ಆಗ್ತಾ ಇಲ್ಲ. ಅವರೇ ಎಲ್ಲ ಕಡೆ ಬಂದು ಮಾಡೋಕ್ಕಾಗಲ್ವಲ್ಲ. ಇಲ್ಲ ಮೇಡಮ್, ಅದು ಅರ್ಧಕ್ಕರ್ಧ ಆಗಿರ್ಬೋದು ಅಷ್ಟೇ. ಎಲ್ಲಿ ಅಭಿವೃದ್ಧಿಗಳು ಎಲ್ಲ ಆಗ್ತಾಯಿದೆ ನೀವೇ ನೋಡ್ತಾ ಇದ್ದೀರಲ್ಲ. ರಸ್ತೆ ಅಭಿವೃದ್ಧಿಗಳಿಗೆ ಆಟೋ ಡ್ರೈವರ್ಗಳು ಆಟೋ ಓಡಿಸೋಕ್ಕೆ ಜಾಗ ನೋಡ್ರೆ ಗಾಡಿಗಳು ದಿವಸ 10 ದಿವಸ ಓಡಿಸಿದ್ರೆ 9ನೇ ದಿವಸ ಇದು ಗ್ಯಾರೇಜಲ್ಲಿ ಇರಬೇಕು ಗಾಡಿಗಳು. ಬೀದಿಗಳು ರೋಡ್ಗಳು ನೋಡಿ ಯಾವ ಥರ ಇದೆ ಅಂತ. ಅಭಿವೃದ್ಧಿ ಎಲ್ಲ ಆಗ್ತಾಯಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಅಷ್ಟೇ. ಎಲ್ಲೋ ಅಭಿವೃದ್ಧಿ ಇಲ್ಲ. ಒಂದು ಮಳೆ ಬಂತು ಅಂದ್ರೆ ರೋಡ್ ಕಿತ್ಕೊಂಡು ಹೋಗ್ತಾನೆ ಇರುತ್ತೆ. ಈಗ ಗೃಹಲಕ್ಷ್ಮಿ ಮಾಡಿದ್ರು, ಅದು ನಿಂತೋಯ್ತಾ. 1 ತಿಂಗಳು ಬರ್ತಾಯಿದೆ, 1 ತಿಂಗಳು ಬರ್ತಾ ಇಲ್ಲ. ಕೇಂದ್ರ ಸರ್ಕಾರ ಮಾಡಿರ್ಬೋದು, ಇದು ಸರ್ಕಾರ ಮಾಡಿರ್ಬೋದು, ಅದು ಇಲ್ಲ. ಈಗ BJP ಬರೋಕ್ಕೆ ಮುಂಚೆ ಅದನ್ನಾದ್ರೂ ಕರೆಕ್ಟಾಗಿ ಕೊಡ್ತಾ ಇದ್ರಲ್ಲ. ಈಗ ಅದರಲ್ಲಿ ಗೆದ್ದಾದ್ಮೇಲೆ ಇದನ್ನು ನಿಲ್ಲಿಸ್ಬಿಟ್ಟಿದ್ದಾರೆ. ಈಗ ಬಸ್ ಫ್ರೀ ಬಿಟ್ಟಾದ್ಮೇಲೆ ನಮಗಂತೂ ಏಟ್ ಮೇಲೆ ಏಟ್ಗಳೇ ನೋಡಿ. ಹಿಂಗೆ ನಿಂತ್ಕೊಬೇಕಷ್ಟೇ ನಾವೆಲ್ಲ. ಹೌದು, ಇರಲಿ, ಯಾರೇ ತರಲಿ, ಕೇಂದ್ರ ಸರ್ಕಾರದವರೇ ತರಲಿ, ಅದು ಜನಗಳಿಗೋಸ್ಕರ ತಾನೇ ತಂದಿದ್ದು ಅವರು ಅಲ್ವಾ. ಅವರೇನು ಅಲ್ಲಿ ನಿಂತ್ಕೊಂಡು ಮಾಡ್ತಾರೆ, ಅದನ್ನೇ ಇವ್ರು ಇಲ್ಲಿ ಮಾಡ್ತಾ ಇದ್ದಾರೆ ಅಷ್ಟೇ. ಇದು ಅದೇನೆ, ಅದು ಅದೇನೆ, ಎರಡು ಒಂದೇನೆ ಆಗ್ತಿದೆ ಮೇಡಮ್. ಎಲ್ಲರೂ ವರ್ಕ್ ಮಾಡ್ತಾ ಇದ್ದಾರಲ್ಲ ಮ್ಯಾಮ್, ಎಲ್ಲರೂ ಮಾಡ್ತಾರೆ ಮೇಡಮ್, ಅವರೊಬ್ಬರೇ ಅಲ್ಲ, ಎಲ್ಲರೂ ಮಾಡಬೇಕು. ನಾವು ಮಾಡಬೇಕು, ನೀವು ಮಾಡಬೇಕು. ಒಂದು ದೇಶ ಒಂದು ಚುನಾವಣೆ, ಅದು ಮತ್ತು ಜಮ್ಮು ಕಾಶ್ಮೀರದಲ್ಲಿ 1 ಅದು ತುಂಬ ಒಳ್ಳೆಯದಾಗಿದೆ. ಅಕ್ಕಿ ಕೊಡ್ತೀನಿ ಅಂತ ಹೇಳಿದರೆ 5 kg ಎಕ್ಸ್ಟ್ರಾ, ಅದು ಒಳ್ಳೆಯದು. ತೃಪ್ತಿ ಇದೆ, ನಮಗೆ ತೃಪ್ತಿ ಇದೆ. ಇನ್ನೂ ಇರಬೇಕು, ಇನ್ನೂ 10 ವರ್ಷ ಇರಲಿ ಅವರು. ನರೇಂದ್ರ ಮೋದಿ ಅಂತ ಪ್ರಧಾನಿ ದೇಶಕ್ಕೆ ಸಿಕ್ಕಿರೋದೇ ನಮ್ಮ ಭಾಗ್ಯ. ಮುಂದೆ ಸಿಕ್ಕಿಲ್ಲ, ಹಿಂದೆ ಸಿಕ್ಕಿಲ್ಲ, ಮುಂದೆ ಸಿಗೋದು ಇಲ್ಲ. ಯಾರು ಮುಂದೆ ಸಿಗ್ಬೋದೇನೋ ಗೊತ್ತಿಲ್ಲ, ಇದುವರೆಗಂತೂ ಸಿಕ್ಕಿಲ್ಲ. ನರೇಂದ್ರ ಮೋದಿ ಬೆಸ್ಟು ಪ್ರಧಾನಿ. ನಮ್ಮ ದೇಶದ ಭದ್ರತೆಗಾಗಲಿ, ನಮ್ಮ
ನಮ್ಮ ದೇಶ ಒಂದು ಸುರಕ್ಷತೆಗಾಗಲಿ ಜಾತಿ ಭೇದ ಮತ ಇಲ್ಲದೆ ಕೆಲಸ ಮಾಡ್ತಾವ್ರೆ. ನಾವು ನಿರೀಕ್ಷೆ ಮಾಡಿದಂದರೆ ನಮಗೊಂದು ಬೇಜಾರು ಅಂದರೆ 282 ಸೀಟ್ ಬರಲಿಲ್ಲ ಅಂತ, ಅದೊಂದು ಬೇಜಾರು. ಈಗ ಒಂದು ಸ್ವಲ್ಪ ಮೈತ್ರಿ ಆಗಿದೆಯಲ್ಲ, ಅವರಿಬ್ಬರದ್ದು ಸ್ವಲ್ಪ ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ಅವರೊಂದು ಸ್ವಲ್ಪ ಅಷ್ಟೊಂದು ಇದಾಗಿಲ್ಲ. ಲಾಸ್ಟ್ 2 ಟೈಮ್ಸ್ ಇದ್ದ ಥರ ಸ್ವಲ್ಪ ಡಲ್ ಕಾಣ್ತಾ ಇದ್ದಾರೆ. ಅದು ನಮಗೊಂದು ಸ್ವಲ್ಪ ಬೇಜಾರಿದೆ. ಅದು ಅವ್ರು ಏನು ಇಲ್ದಲೆ ಕೆಲಸ ಮಾಡಬೇಕು. ಫಸ್ಟ್ ಹೆಂಗಿದ್ರೋ ಯಾವ ಇದಾಗಿದ್ರೋ ಹಂಗೆ ಕೆಲಸ ಮಾಡಬೇಕು. ಮಾಡ್ತಾರೆ, ಅದರೊಳಗೇನಿಲ್ಲ. ಅವರೇನು ಅದಕ್ಕೆಲ್ಲ ಏನು ಬೇಜಾರಿಲ್ಲ. ಅವ್ರಿಗೂ ಗೊತ್ತು, ಯಾರಿಗೆ ನಿತೀಶ್ ಕುಮಾರ್ಗೆ ನಾಯ್ಡುಗೂ ಗೊತ್ತು ಇವ್ರು ಬಿಟ್ಟರೆ ಗತಿ ಇಲ್ಲ ಅಂತ. ಅವ್ರು ಏನು ಇದು ಮಾಡಲ್ಲ. ಆದರೂ ಅವ್ರು ಸ್ವಲ್ಪ ಕಳ್ಳರು, ಹೇಳೋಕ್ಕಾಗಲ್ಲ. ಅದರಿಂದ ನರೇಂದ್ರ ಮೋದಿಯವರು ಅವ್ರನ್ನ ಚೆನ್ನಾಗಿ ವಿಶ್ವಾಸಕ್ಕೆ ತಗೊಂಡು ಚೆನ್ನಾಗಿ ಕೆಲಸ ಮಾಡಬೇಕು. ಸ್ಮಾರ್ಟ್ ಸಿಟಿ ಮಾಡ್ತೀವಿ ಅಂತ ಹೇಳಿದ್ರು. 10 ಮಾಡಿದ್ರೆ 7 ಮಾಡಿದ್ರೆ 1 ಮಾಡೋದು 2 ಮಾಡೋದು ಎಲ್ಲ ಒಂದು ತೋರಿಸಿಬಿಡೋದು. ಕರ್ನಾಟಕದಲ್ಲಿ ಯಾವ್ದಾರ ಒಂದು ಸ್ಮಾರ್ಟ್ ಸಿಟಿ ಯಾವ್ದಾರ ಮಾಡಿದಾರಾ? ಯಾರ ಒಂದು ಹೇಳಿ, ನೀವು ಹೇಳಿ, ಯಾವ್ದಾರ ಮಾಡಿದಾರ? ಸ್ಮಾರ್ಟ್ ಸಿಟಿ ಒಂದು ಮಾಡೇ ಇಲ್ಲ. ಸುಮ್ಮನೆ ಬರ್ತಡೇ ಮಾಡ್ಕೊತಾರೆ. ಏನು ಪ್ರಶ್ನೆ ಹೇಳಿ? ದೇಶಕ್ಕೆ ಏನು ಕೊಡುಗೆ ಇಲ್ಲ ಅವರು ಅಷ್ಟೇ. ಏನು ಕೊಡುಗೆ ಹೇಳಿ? ಕಟ್ಟಿರೋ ಸೇತುವೆ ಎಲ್ಲ ಬಿದ್ದೋಗ್ತಿದೆ. ಇವಾಗ ಗುಜರಾತಲ್ಲಿ 42 ಕೋಟಿ ಕೊಟ್ಟಿರೋದು 52 ಕೋಟಿ ಹಾಕಿದೆ ಡೆಮಾಲಿಷ್ ಮಾಡೋದಕ್ಕೆ. ಕಾಂಗ್ರೆಸ್ ಕೊಟ್ಟಿರೋ ಬ್ರಿಡ್ಜ್ ಇನ್ನೂ ಹಾಗೇ ಇದೆ, ಇನ್ನೂ ಗ್ಯಾರಂಟಿ ಕೊಡ್ಬೋದು. ಹೇಳಿ, ಕಷ್ಟ ಕೇಳಿ, ನೀವೇ ಕೇಳಿ. ಅಲ್ಲ, ಯಾವುದಾದ್ರು ಸ್ಮಾರ್ಟ್ ಸಿಟಿ ತೋರಿಸ್ಲಿ, ಇಂಡಿಯಾದಲ್ಲಿ ತೋರಿಸ್ಲಿ, ಕರ್ನಾಟಕ ಬೇಡ. ಇಂಡಿಯಾದಲ್ಲಿ ಯಾವುದೋ ಒಂದು ಸ್ಮಾರ್ಟ್ ಸಿಟಿ ತೋರಿಸ್ಲಿ. ಇದೇ ಯಾವುದೋ ಅಲ್ಲಿ ಒಳ್ಳೆ ಬ್ಯಾಕ್ ಮನಿ ಬರುತ್ತಂತ ಹೇಳಿದ್ರು. ಬ್ಯಾಕ್ ಮನಿ ಬಂತು, ಅಲ್ಲಿ ಬ್ಲ್ಯಾಕ್ ಮನಿ ಬಂತು ಅಲ್ಲಿ. ಇದರಲ್ಲಿ ಕೊಟ್ಟಿರೋ ಭರವಸೆ ಸ್ಟಾರ್ಟಿಗೆ 2014 ಹೇಳಿದ್ದು ಭರವಸೆ ಬ್ಲ್ಯಾಕ್ ಮನಿ ಬರುತ್ತೆ ಅಂತ ಹೇಳೋದು. ಬ್ಲ್ಯಾಕ್ ಮನಿ ಬಂತಾವಲ್ಲಿ, ಉದ್ಯೋಗ ಸೃಷ್ಟಿ ಆಯಿತಾ? ಆಗಿಲ್ಲ ಅಲ್ಲ. ಏನು ನರೇಂದ್ರ ಮೋದಿ ಅವರ ಕೆಲಸದ ಬಗ್ಗೆ ಅಸಮಾಧಾನ ಇದೆ ಅಂತ ಆಯಿತು. 100% ಇದು ಅಸಮಾಧಾನ ಇದೆ. ಎಲ್ಲ BJP ಅವ್ರು ಕೊಳ್ಳೆ ಹೊಡಿತವ್ರು ಅಷ್ಟೇ. ಸುಮ್ಮನೆ ಕಾಂಗ್ರೆಸ್ ಮಾಡಿರೋ ದುಡ್ಡೆಲ್ಲ ಇವರು 14 ಸಲ ಹೊಡಿತಾವೆ. ಅದಕ್ಕೆ ತಾನೇ ಬ್ರಿಡ್ಜೆಲ್ಲ ಹೋಗ್ತಾ ಇರೋದು. ಏನು ಕೊಡುಗೆ ಇದೆ ಹೇಳ ನರೇಂದ್ರ ಮೋದಿದು? ಅಲ್ಲ, ಏನು ಯೂಸ್ ಇಲ್ಲ ಅಲ್ಲಿ. ಬ್ಲ್ಯಾಕ್ ಮನಿ ಬಂತು, ಅದು ತೊಗೊಂಬರೋಕ್ಕಾಗಲ್ಲ. ಸ್ಮಾರ್ಟ್ ಸಿಟಿ ಮಾಡೋಕ್ಕಾಗಲ್ಲ. ಉದ್ಯೋಗ ಸೃಷ್ಟಿ ಅಂತ ಮಾಡಲೇ ಇಲ್ಲ ಅವರು. ಎಲ್ಲಾದರೂ ಕೋಮು ಗಲಭೆ ಸೃಷ್ಟಿ ಆಗ್ತಿದೆ. ಎಲ್ಲಿ BJP ಇದೆ ಅಲ್ಲಿ ಕೋಮು ಗಲಭೆ ಸೃಷ್ಟಿ ಆಗ್ತಿದೆ ಹೊತ್ತು ಶಾಂತಿ ಎಲ್ಲೂ ನಿಲ್ಲಿಸಲ್ಲ ಇವರಿಗೆ. ಮಾಡಲಿ, ಒಳ್ಳೆ ಕೆಲಸ ಮಾಡಲಿ, ಒಳ್ಳೇದಾಗಲಿ ಅಷ್ಟೇ. ನೀವೇನು ಎಕ್ಸ್ಪೆಕ್ಟ್ ಮಾಡಿದ್ರು ಆ ಕೆಲಸ ಮಾಡ್ತಿದ್ದಾರಾ? ಆ ರೀತಿ ನಾವು ಎಕ್ಸ್ಪೆಕ್ಟ್ ಮಾಡೋದೆಲ್ಲ ಯಾರೂ ಮಾಡೋಕ್ಕಾಗಲ್ಲ ಬಿಡಿ. ಅದೆಲ್ಲ ಸುಮ್ಮನೆ ತೃಪ್ತಿ ಐತೆ. ಅದ್ರ ಬಗ್ಗೆ ನಾವೇನು ಹೇಳ್ತಾ ಇಲ್ಲ. ಇನ್ನೂ ಮಾಡಬೇಕು, ಜನಗಳಿಗೆ ತಲುಪಬೇಕು. ಯಾವುದೇ ಮಾಡಿದೆ ಅಂತ ತೋರಿಸ್ಕೊಳ್ಳೋದಕ್ಕಿಂತ ಜನಗಳಿಗೆ ತಲುಪಬೇಕು. ಮೇಡಮ್ ಅವರೇ, ನಮ್ಮ ಬೆಂಗಳೂರು ರೋಡ್ಗಳು ನೋಡಿ ಅಧ್ವಾನ ಎದ್ಬಿಟ್ಟೈತೆ. ₹1 ಕೆಲಸ ಆಗಿಲ್ಲ, ₹1 ಇದಿಲ್ಲ. ಅದೇನು ಮಾಡ್ತಾಯಿದ್ದಾರೆ, ಏನಾಗ್ತಾಯಿದೆ ಗೊತ್ತಿಲ್ಲ. ಗಾಡಿ ಓಡಿಸ್ಬೇಕಾದ್ರೆ ಜೀವದ ಮೇಲೆ ಜೀವ ಇಟ್ಕೊಂಡು ಓಡಿಸ್ಬೇಕು ಗಾಡಿಗಳು. ಇದೆಲ್ಲ ನೋಡಿದ್ರೆ ಬೆಂಗಳೂರು, ಹಳೆ ಬೆಂಗಳೂರು ಎಷ್ಟೋ ಚೆಂದಾಗಿತ್ತು. ಇವಾಗ ಹೊಸ ಬೆಂಗಳೂರು, ಇವ್ರು ಸಿಂಗಾಪುರ್ ಮಾಡ್ತೀನಿ, ಅದು ಮಾಡ್ತೀನಿ, ಇವರು ಏನು ಮಾಡೋದು ಬೇಡ. ಹಳೆ ಬೆಂಗಳೂರು ಇದ್ದಂಗಿದ್ರೆ ಸಾಕು. ಹೇಳೋದೇನಿದೆ, ಕಣ್ಣಾರೆ ನೋಡ್ತಾನೆ ಇದ್ದೀವಿ. ಮಾಡ್ತಾ ಇದ್ದಾರೆ ಅವರು, ಮ್ಯಾಕ್ಸಿಮಮ್ ಮಾಡ್ತಾ ಇದ್ದಾರೆ. ಪಬ್ಲಿಕ್ ಸಪೋರ್ಟ್ ಅವ್ರಿಗೆ ಜಾಸ್ತಿ ಬೇಕು. ಸ್ಟಿಲ್ ದೇ ಆರ್ ನಾಟ್ ಗೆಟಿಂಗ್. ಕೊಟ್ಟರೆ ಅವ್ರಿಗೆ ಖಂಡಿತ ಮಾಡ್ತಾರೆ. ಅವ್ರ ಎಕ್ಸ್ಪೆಕ್ಟೇಷನಲ್ಲಿ ಅವ್ರದ್ದು ತುಂಬ ಇದೆ. ನಮಗೂ ಅವ್ರ ಎಕ್ಸ್ಪೆಕ್ಟೇಷನಲ್ಲಿ ಭಾಳ ಆಸೆ ಇದೆ. ಮಾಡೇ ಮಾಡ್ತಾರೆ, ದೇಶನ ಒಂದು ಹಂತಕ್ಕೆ ತರ್ತಾರೆ ಅಂತ ಮಾಡಿದ್ದಾರೆ. ಫುಲ್ಫಿಲ್ ಮಾಡಿದ್ದಾರೆ. ಒಂದು 80% ಕೆಲವೊಂದಾಗಿದೆ, ಕೆಲವೊಂದು ಇನ್ನೂ ಆಗಿಲ್ಲ. ದೇ ವಿಲ್ ಡೂ ಇಟ್. ನಾವು ಅದಕ್ಕೆ ಇವಾಗ ನಮ್ಮ ಮನೆಯಲ್ಲೇ ನಮ್ಮ ಕೆಲಸ ಎಷ್ಟೋ ಮಾಡ್ತೀವಿ ಅಂದರೆ 80% ಮಾಡಿರ್ತೀವಿ, 20% ಇಡೀ ದೇಶದವ್ನು ಮಾಡಬೇಕಾದ್ರೆ ನಾವು ಅವ್ನಿಗೆ ಟೈಮ್ ಕೊಡಲೇಬೇಕು. ಯಾರೇ ಆದ್ರೂ ಅವ್ನಿಗೆ ಟೈಮ್ ಕೊಟ್ಟರೆ ಅವ್ನು ಮಾಡ್ತಾನೆ. ಬೆಳಗ್ಗೆಯಿಂದ ಸಾಯಂಕಾಲದೊಳಗೆ ಮಾಡೋವಂಥ ಕೆಲಸ ಅಲ್ಲ ಅದು. ಇಡೀ ದೇಶ ಮನೆ ನೋಡ್ಕೊಳ್ಳೋದೇ ಕಷ್ಟ. ಇಡೀ ದೇಶನೇ ಅವ್ನು ಕಂಟ್ರೋಲ್ ಮಾಡಬೇಕಾದ್ರೆ ಕಷ್ಟ ಇದೆ ಅಲ್ವಾ? ಮಾಡ್ತಾರೆ. ಬಟ್ ವಿಲ್ ಟೇಕ್ ಟೈಮ್. ಡೆಫಿನೆಟ್ಲಿ ಯು ವಿಲ್ ಡೂ ಇಟ್, ನೋ ಡೌಟ್. ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇನ್ನೂ ಸಪೋರ್ಟ್ ಮಾಡ್ಬೇಕಲ್ಲ ಜನರು ಅವ್ರಿಗೆ. ಎಸ್, ಕೇಳಿದ್ರಲ್ಲ ವೀಕ್ಷಕರೇ, ಜನ ಹೇಳೋ ಪ್ರಕಾರ ನರೇಂದ್ರ ಮೋದಿ ಅವರು 100 ದಿನ ಕಂಪ್ಲೀಟ್ ಮಾಡಿದ್ರ ಬಗ್ಗೆ ಒಂದಿಷ್ಟು ಜನರಿಗೆ ಸಾಕಷ್ಟು ಖುಷಿ ಇದೆ. ಅವ್ರು ಮಾಡ್ತಾ ಇರೋ ಕೆಲಸದ ಬಗ್ಗೆ ಸಾಕಷ್ಟು ಖುಷಿ ಇದೆ. ಹಾಗೇನೆ ಇನ್ನಷ್ಟು ಅಭಿವೃದ್ಧಿ ಮಾಡಬೇಕು ನಮ್ಮ ದೇಶಕ್ಕೆ ನರೇಂದ್ರ ಮೋದಿ ಅಂತಹ ನಾಯಕ ಅಥವಾ ಅಧಿಕಾರಿ ಸಾಕಷ್ಟು ಅಭಿವೃದ್ಧಿನ ತರಲಿಕ್ಕೆ ಬೇಕೇ ಬೇಕು ಅಂತ ಒಂದಿಷ್ಟು ಜನರ ಅಭಿಪ್ರಾಯ ಪಟ್ಟಿದ್ದಾರೆ. ಇನ್ನೊಂದಿಷ್ಟು ಜನ ಹೇಳ್ತಿದ್ದಾರೆ ನರೇಂದ್ರ ಮೋದಿ ಒಬ್ಬರೇ ಅಲ್ಲ, ಅವ್ರ ಕೆಳಗಡೆ ಇರುವ ಎಲ್ಲಾ ಮಂತ್ರಿಮಂಡಲದವರು ಅಥವಾ ಪ್ರತಿ ಒಬ್ರು ಕೂಡ ಕೆಲಸ ಮಾಡಿದ್ರೆ ಮಾತ್ರ ದೇಶ ಅಭಿವೃದ್ಧಿ ಆಗತ್ತೆ, ಅಥವಾ ನರೇಂದ್ರ ಮೋದಿ ಅವರಿಂದ ಅಷ್ಟೊಂದು ಏನು ಅಭಿವೃದ್ಧಿ ಕಂಡಿಲ್ಲ, ಇನ್ನು ಸಾಕಷ್ಟು ನಿರೀಕ್ಷೆ ನಮ್ಮಲ್ಲಿದೆ, ಆ ನಿರೀಕ್ಷೆಯನ್ನ ಇನ್ನೂ ನರೇಂದ್ರ ಮೋದಿ ಅವರು ರೀಚ್ ಮಾಡಿಲ್ಲ ಅಂತ ಒಂದಿಷ್ಟು ಜನ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮನ್ ರಾಜೇಶ್ ಜೊತೆ ಶಮ್ಮಿ ಶೆಟ್ಟಿ.